ಅಯ್ಯೋ ಏನ್ರಿ ಡಾಕ್ಟರ್ ಹೀಗೆ ಹೇಳ್ತಿದ್ದಾರೆ? ಅಯ್ಯೋ ಏನಾದ್ರೂ ಒಂದು ಮಾಡಿ, ಏನಾದ್ರೂ ಒಂದು ಮಾಡಿ. ಯಾಕ್ರಿ ಯಾಕ್ರಿ ನನ್ನ ಆದ್ಯನ್ಗೆ ಇಷ್ಟೆಲ್ಲ ಕಷ್ಟಗಳು ಬರುತ್ತೆ? ತಾಯಿ ಇವಳಿಂದ ದೂರ ಆಗಿದ್ದಾಳೆ. ತಂದೆ ಪರಿಸ್ಥಿತಿ ಹೇಗಿದೆಯೋ ಏನೋ ಗೊತ್ತಿಲ್ಲ. ಈಗ ಈಗ ಆದ್ಯ ಬದುಕಲ್ಲ ಅಂತ ಹೇಳ್ತಿದ್ದಾರೆ. ನನ್ನ ಆದ್ಯ ಅದೇನು ಪಾಪ ಮಾಡಿದ್ಲು, ಅವಳಿಗೆ ಇಷ್ಟೊಂದು ಕಷ್ಟ ಬರ್ತಿದ್ಯಲ್ಲ. ಅಯ್ಯೋ ನನ್ನ ಕಂದ. ಭಗವಂತ ನಿನ್ನ ಕಲ್ಯಾಣ ಮಾಡ್ಬೇಕು ಅಂತ ಬಂದ ನನ್ನ ಆದ್ಯನ್ಗೆ ಯಾಕಪ್ಪ ಇಷ್ಟೆಲ್ಲ ಕಷ್ಟಗಳು? ಡಾಕ್ಟರ್ ನೋಡಿದ್ರೆ ಆದ್ಯ ಬದುಕ್ತಾಳೋ ಇಲ್ವೋ ಅಂತ ಹೇಳ್ತಿದ್ದಾರೆ. ನನ್ನ ಮಗಳು ಆದ್ಯನ ಕಾಪಾಡೋ ಭಾರ ನಿಂದೆ ಭಗವಂತ, ನಿಂದೆಪ್ಪ. ಅವಳ ಪ್ರಾಣ ತೆಗೆದು ನಿಂದನೇನ ನಿನ್ನ ಮೇಲೆ ಹಾಕೊಡ್ತೀಯೋ, ಇಲ್ಲ ನನ್ನ ಆದ್ಯನ ಕಾಪಾಡಿ ನೀನು ಇದೆಯಾ ಅನ್ನೋದನ್ನ ನಿರೂಪಿಸ್ತೀಯೋ? ನಿನಗೆ ಬಿಟ್ಟಿದ್ದು, ನಿನಗೆ ಬಿಟ್ಟಿದ್ದು. ಮಗಳು ಆದ್ಯನ ಕಾಪಾಡೋ ಭಾರ ನಿಂದೆ ಭಗವಂತ, ನಿಂದೆ. ಯಾರಿಗೆ ಕಷ್ಟ ಬಂದ್ರು ನಿಮ್ಮ ಹತ್ರ ಬರ್ತಾರೆ. ನನ್ನ ಆದ್ಯನಿಗೆ ನಿಮ್ಮ ಹತ್ರ ಬಂದ್ಮೇಲೆ ಕಷ್ಟ ಬಂದಿದೆ. ಆದ್ಯ ನನ್ನ ಪ್ರಾಣ. ನನ್ನ ಪ್ರಾಣ ಈಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದೆ. ಅಲ್ಲಿ ಆ ಪ್ರಾಣ ನಿಂತು ಹೋದ್ರೆ ಇಲ್ಲಿ ಈ ಪ್ರಾಣ ಇರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ, ಇರೋದೂ ಇಲ್ಲ. ಆದ್ಯ, ನಿನಗೇನೂ ಆಗಲ್ಲ. ನಾನಿದ್ರೆ ನೀನು ಇದ್ದ ಹಾಗೆ. ನೀನಿಲ್ಲ ಅಂದ್ರೆ ನಾನು ಇರಲ್ಲ. ನಮ್ ಪ್ರೀತಿನೇ ನಿನ್ನ ಬದುಕ್ಸುತ್ತೆ. ನನಗೋಸ್ಕರ ನೀನ್ ಖಂಡಿತ ಗುಣ ಆಗೇ ಆಗ್ತೀಯ. ಆದ್ರೆ ನೀನಿಲ್ಲ ಅನ್ನೋ ವಿಷಯ ಕೇಳೋದಕ್ಕೆ ನಾನೇ ಇರಲ್ಲ ಆದ್ಯ. ನನ್ನ ಜೀವನದಲ್ಲಿ ನೀನಿದ್ರು ಇಲ್ಲದೆ ಇದ್ರು ನನ್ನ ಕಣ್ಮುಂದೆ ಆದ್ರೂ ನೀನ್ ಇರ್ಲೇಬೇಕು. ಮತ್ತೆ ಮೊದ್ಲಿನ ತರ ನಗ್ತಾ ನಮ್ಮ ಮುಂದೆ ಓಡಾಡ್ತಿರ್ಬೇಕು ನೀನು. ಆ ದೇವ್ರ ಸಹಾಯ ಮಾಡ್ತಾನೋ ಮಾಡಲ್ವೋ ಗೊತ್ತಿಲ್ಲ. ಆದ್ರೆ ನನಗೆ ನಿನ್ ಮೇಲಿರೋ ಪ್ರೀತಿ ನಿಜ ಆದ್ರೆ ಆ ಪ್ರೀತಿನೇ ನಿನ್ನ ಬದುಕಿಸುತ್ತೆ. ನಿನ್ನ ಸಂಪೂರ್ಣವಾಗಿ ಗುಣಪಡಿಸಿ ನಮ್ ಕಣ್ಣು ಮುಂದೆ ನಿಲ್ಲೋ ಹಾಗೆ ಮಾಡುತ್ತೆ.
ನಮ್ಮೆಲ್ಲರ ಮುಂದೆ ನಗ್ತಾ ಸಂತೋಷವಾಗಿ ಓಡಾಡೋ ಹಾಗೆ ಮಾಡುತ್ತೆ. ಅಬ್ಬಾ ರಾತ್ರಿ ಅಣ್ಣ ಒಳ್ಳೆ ಔಷಧಿ ಕಳ್ಸಿದ್ದಕ್ಕೆ ನನ್ನ ಕೈಗಳ ನೋವು ಕಮ್ಮಿ ಆಗಿದೆ. ಇವಾಗ ಕೈಗೆ ಹಾಕಿದ್ ಕಟ್ಟು ತೆಗ್ದಿದ್ದೀನಿ ನೋಡು, ಕಮ್ಮಿ ಆಗಿದೆ. ಹೌದಾ? ಅಯ್ಯೋ ಅಮ್ಮ, ಏನಾಯ್ತಮ್ಮ? ಕಾಲು ಒಂದೇ ಸಮನೆ ನೋವ್ತಿದೆ ಪದ್ಮ. ಅಬ್ಬಾ ಏನಾಯ್ತು ಅಳಿಯಂದ್ರೆ? ಆದ್ಯ ಪರಿಸ್ಥಿತಿ ಏನು ಚೆನ್ನಾಗಿಲ್ಲ ಅತ್ತೆಮ್ಮ. ಅವಳನ್ನ ಆ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ರೆ ನಂಗೆ ತುಂಬ ಬೇಜಾರಾಯಿತು. ಡಾಕ್ಟರ್ ಏನ್ ಹೇಳಿದ್ರು? ಅವ್ರ ಮಾತನ್ನ ಕೇಳ್ತಾ ಇದ್ರೆ ಆದ್ಯ ಜೀವಂತವಾಗಿ ವಾಪಸ್ ಬರ್ತಾಳೋ ಇಲ್ವೋ ಅಂತ ಭಯ ಆಗ್ತಿದೆ ಅತ್ತೆಮ್ಮ. ಒಂದ್ಸಲ ಎಷ್ಟೇ ಕಷ್ಟ ಇದ್ರು ಯಾವಾಗಲೂ ನಗ್ನಗ್ತಾ ಇದ್ದ ಆದ್ಯ ಹಾಗೆ ಪ್ರಾಣ ಇರೋ ಶವದ ಹಾಗೆ ಮಲಗಿದ್ರೆ ನನ್ನ ಕೈಲಿ ನೋಡೋಕ್ಕಾಗದೆ ಬಂದ್ಬಿಟ್ಟೆ ಅತ್ತಮ್ಮ. ಭಗವಂತ, ಬಂಗಾರದಂತ ಹುಡುಗಿ, ಅವಳಿಗಿಷ್ಟು ಕಷ್ಟ ಯಾಕಪ್ಪ ಕೊಟ್ಟೆ? ಆದ್ರೂ ದೇವಸ್ಥಾನದಲ್ಲಿ ಹಾಗಾಗೋದು ಅಂದ್ರೇನು? ಆದ್ಯ ಪ್ರಾಣಕ್ಕೆ ಅಪಾಯ ಆಗೋದು ಅಂದ್ರೇನು? ಆ ದೇವ್ರ ಸನ್ನಿಧಿಯಲ್ಲಿ ನಡೆದಿರೋದಕ್ಕೆ ಆದ್ಯ ಪ್ರಾಣ ತೆಗೆಯೋ ಆ ಆರೋಪನ ಆ ದೇವ್ರು ತನ್ನ ಮೇಲೆ ಹಾಕೊಳ್ಳಲ್ಲ ಅಂತ ಆಸೆ ಪಡೋದು ಬಿಟ್ರೆ ನಾವು ಮಾಡೋಕ್ಕಾಗೋದು ಏನೂ ಇಲ್ಲ ಅತ್ತೆಮ್ಮ, ಏನೂ ಇಲ್ಲ.